ಆಯುಕ್ತರ ಆದೇಶದ ಬಳಿಕವೂ ಎಎಸ್ಐ ಹುದ್ದೆಗೆ ಮರಳದ ಅಧಿಕಾರಿಗಳು. ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲವೇ? ಪೊಲೀಸ್ ಆಯುಕ್ತರ ಕಚೇರಿ ಕಲಬುರಗಿಯಿಂದ 12/9/2025 ಹೊರಡಿಸಲಾದ ಅಧಿಕೃತ ಆದೇಶದ ಪ್ರಕಾರ ಕೆಸಿಎಸ್ಆರ್ ನಿಯಮ 32ರ ಅಡಿಯಲ್ಲಿ ತಾತ್ಕಾಲಿಕವಾಗಿ ಪಿಎಸ್ಐ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರರಾಗಿದ್ದ 11 ಎಎಸ್ಐ ಅಧಿಕಾರಿಗಳ ಪ್ರಭಾರವನ್ನು ತಕ್ಷಣದಿಂದಲೇ ರದ್ದುಪಡಿಸಿ ಅವರು ತಮ್ಮ ಮೂಲ ಎಎಸ್ಐ ಹುದ್ದೆಯಲ್ಲಿಯೇ ಮುಂದುವರಿಯಬೇಕೆಂದು ಸೂಚಿಸಲಾಗಿತ್ತು. ಆದರೆ ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ತಾತ್ಕಾಲಿಕ ಮುಂಬಡ್ತಿಯಲ್ಲಿ ಇದ್ದ ಕೆಲ ಎಎಸ್ಐ ಅಧಿಕಾರಿಗಳು ಸರ್ಕಾರಿ ಆದೇಶದ ನಂತರವೂ ತಮ್ಮ ಮೂಲ ಹುದ್ದೆಗೆ ಮರಳದೆ ಪಿಎಸ್ಐ ಹುದ್ದೆಯಲ್ಲಿಯೇ ಮುಂದುವರಿಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಆಯುಕ್ತರ ಕಚೇರಿಯಿಂದ ಹೊರಡಿಸಲಾದ ಆದೇಶ ಸ್ಪಷ್ಟವಾಗಿದ್ದು, ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೆಸಿಎಸ್ಆರ್ ನಿಯಮ 32ರ ಅಡಿಯಲ್ಲಿ ನೀಡಲಾದ ಸ್ವತಂತ್ರ ಪ್ರಭಾರ ತಕ್ಷಣದಿಂದಲೇ ರದ್ದುಗೊಂಡಿದೆ ಎಂದು ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಪ್ರಭಾರ ರದ್ದು ಆದೇಶದ ಅನುಷ್ಠಾನದಲ್ಲಿ ಕೆಲವು ಠಾಣೆಗಳಲ್ಲಿ ಶಿಥಿಲತೆ ಕಂಡುಬಂದಿರುವುದಾಗಿ ವರದಿಗಳು ತಿಳಿಸುತ್ತವೆ. ಪೊಲೀಸ್ ಇಲಾಖೆಯ ಒಳಮೂಲಗಳ ಪ್ರಕಾರ ಸರ್ಕಾರಿ ಆದೇಶವನ್ನು ಲೆಕ್ಕಿಸದೆ ಮುಂದುವರಿಯುತ್ತಿರುವ ಅಧಿಕಾರಿಗಳ ವಿರುದ್ಧ ಮುಂದಿನ ಹಂತದಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದು, ಉಲ್ಲಂಘನೆಯಾದಲ್ಲಿ ವರದಿ ಸಲ್ಲಿಸುವ ಕಾರ್ಯ ನಡೆಯುತ್ತಿದೆ. ಉಲ್ಲೇಖಿಸಿದ ಆದೇಶದ ಪ್ರಕಾರ ರೋಜಾ ಠಾಣೆಯ ಶ್ರೀಮತಿ ನರ್ಮದಾ, ಕಲಬುರಗಿ ನಗರ ಠಾಣೆಯ ಶ್ರೀ ಶಿವಪ್ಪ, ಶಂಭುಲಿಂಗ ಬಿಎನ್ಐ ಸೇರಿದಂತೆ ಒಟ್ಟು 11 ಮಂದಿ ಎಎಸ್ಐ ಅಧಿಕಾರಿಗಳು ತಮ್ಮ ಮೂಲ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಸೂಚಿಸಲಾಗಿತ್ತು. ಸರ್ಕಾರದ ಸ್ಪಷ್ಟ ನಿರ್ದೇಶನಕ್ಕೂ ಬಗ್ಗದೆ ಕೆಲವರು ಪಿಎಸ್ಐ ಹುದ್ದೆಯಲ್ಲಿ ಮುಂದುವರಿಯುತ್ತಿರುವ ಘಟನೆ ಇಲಾಖೆಯ ಒಳವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇಲಾಖೆಯೊಳಗೆ ಆದೇಶ ಉಲ್ಲಂಘನೆಯ ವಿರುದ್ಧ ಕಠಿಣ ಕ್ರಮ ಅಗತ್ಯ ಎಂಬ ಅಭಿಪ್ರಾಯಗಳು ಮೂಡಿಬರುತ್ತಿವೆ.